38ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರ ಸಾಧನೆಗಳನ್ನು ವಿವರಿಸಿ. ಇದು ಮಾರ್ಚ್ 2015, 2016ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಕೈಗಾರಿಕೀಕರಣ ಮತ್ತು ನವಭಾರತದ ಶಿಲ್ಪಿ ಅಂತ ನಾವು ಇವರನ್ನ ಹೇಳ್ಬೋದು. ಯಾಕೆ ಅಂತಂದ್ರೆ ಭಾರತದಲ್ಲಿ ಕೈಗಾರಿಕೀಕರಣವನ್ನ ಮತ್ತು ಭಾರತದ ರೀತಿ ಪಾಲಿಸಿಗಳನ್ನ ಅಂದ್ರೆ ಭಾರತದ ಒಂದು ನೀತಿಗಳನ್ನ ರೂಪಿಸಿದವರೇ ಜವಾಹರ್ಲಾಲ್ ನೆಹರು. ದೇಶೀಯ ಸಂಸ್ಥಾನಗಳ ವಿಲೀನಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 562 ಸಂಸ್ಥಾನಗಳು ಇರ್ತವೆ. ಈ ಸಂಸ್ಥಾನಗಳನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜೊತೆಗೂಡಿ ವಿಲೀನಗೊಳಿಸುವಲ್ಲಿ ಕಾರಣಕರ್ತರಾಗ್ತಾರೆ. ಅದೇ ರೀತಿ ಭಾಷಾವಾರು ಪ್ರಾಂತ್ಯಗಳ ರಚನೆಯಲ್ಲಿಯೂ ಕೂಡ ಮುಖ್ಯ ಪಾತ್ರವನ್ನ ನೆಹರೂರವರು ವಹಿಸಿದರು. ಇವರ ಪಂಚಶೀಲ ತತ್ವಗಳ ಆಧಾರದ ಮೇಲೆ ವಿದೇಶಾಂಗ ನೀತಿಗಳನ್ನ ರೂಪಿಸಿರುವಂಥದ್ದು. ಇವರು ಭಾರತದ ಅಭಿವೃದ್ಧಿಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಕೂಡ ಜಾರಿಗೆ ತಂದರು. ಸೊ ಭಾರತವು ಯಾವುದೇ ಒಂದು ಅಮೆರಿಕ ಅಥವಾ ರಷ್ಯಾ ಬಣಗಳಿಗೆ ಸೇರದೆ ತಟಸ್ಥವಾಗಿರುವಂತಹ ಅಲಿಪ್ತ ನೀತಿಯನ್ನ ಇವರು ಪ್ರತಿಪಾದಿಸಿದರು. ಭಾರತಕ್ಕೆ ಒಂದು ಮಿಶ್ರ ಆರ್ಥಿಕ ನೀತಿಯ ಅಗತ್ಯತೆ ಇದೆ ಎನ್ನುವುದನ್ನು ಮನಗಂಡು ಅದನ್ನ ಜಾರಿಗೆ ತಂದರು ಜವಾಹರ್ಲಾಲ್ ನೆಹರೂರವರು. ಈ ರೀತಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಥಮ ಪ್ರಧಾನಮಂತ್ರಿಯಾಗಿ ಭಾರತಕ್ಕೆ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ.